ರಾಮು ಬಂದ್ಬಿಟ್ಟಾ? ಅವಾಗ ಏನಮ್ಮ ಇದು? ಏನೇ ಅಲ್ಲಿರೋದು ಯಾರು? ಹಾ ಏನಮ್ಮ, ನಂಗೆ ಏನೋ ತಲೆ ಸುತ್ತಂಗತ್ತೈತಿ. ಏನಮ್ಮ ಇದು? ಈ ಮನೆ ಯಾರ್ದು? ಸಾಯ್ತಿ ತಾನೆ ನೀನು? ಮಾವ, ಇದೇನು ಇಲ್ಲಿದ್ಯಾ ನೀನು? ಹ್ಞೂ ನಾನು ಇಲ್ಲೇ ಇರೋದು. ನೀನು ಏನಕ್ಕೆ ಬಂದಿರೋದಿಲ್ಕ? ಏಯ್, ಗಂಡ ಎಲ್ಲಿದ್ರೆ ಎಂತ ಅಲ್ಲಿತ್ತಾಳೆ. ಹ್ಞೂ ನಾಗಿ ನಾಗಿ ಚಿಚಿ, ಸಾಯ್ತ್ರಿ ಇದ್ಯಾಕೆ ಹೆಂಗೆ ನೋಡ್ತಾ ಇದ್ಯಾ? ಚಿಚಿ, ನೀನು ಇಲ್ಲಿದ್ಯಾ? ಚಿಚಿ, ನಾನೆಲ್ಲೋ ನೀನು ಬದುಕಿಲ್ಲ ಅಂತ ಅನ್ಕೊಂಬಿಟ್ನಲ್ಲ ಚಿಚಿ. ನಿನ್ನ ಎದುರುಗಡೆ ನಿಂತಿದ್ದೀನಲ್ಲೇ. ಹಾ ಚಿಚಿ, ನಮ್ಮ ಯಜಮಾನ್ ಯಾರು ಕರ್ಕೊಂಬಂದಿದ್ದಿಲ್ಕ? ಅದೊಂದು ದೊಡ್ಡ ಕತೆ. ಕೂತ್ಕ ಕೂತ್ಕ ಹೇಳ್ತೀನಿ. ಏನೋ ಚಿಕ್ಕಣ್ಣ? ಹಾ ಬಾಯ್ಲೆ. ಅಲ್ವಾ ನಿನ್ ತಂಗಿ ಇಷ್ಟು ದಿನಕ್ಕೆ ನೋಡಕ್ ಬರೋದು? ಹಾ ಲೈ ಎಂಟ್ರಮಣ, ಮಾತಾಡ. ಮಾತಾಡ್ತಾನಮ್ಮ ಅವನ, ಮಾತಾಡ್ತಾನೆ. ಬಂಗಾರ ಮೈದು ಬಂಗಾರ. ಹಾ ಹಾ ಹಾ, ಎಷ್ಟು ದೊಡ್ಡನಾಗ ನೋಡ. ಅಮ್ಮ, ನಿಮ್ ತಾತನಲ್ಲೇ ಶಾನ್ಬಗ್ರಿ ಎಲ್ಲಮ್ಮ? ಇದೇನಕ್ಕ ಅಣ್ಣ ಅಂತಾನೆ? ಅವನೇ ಅಣ್ಣನ ಅಣ್ಣನೇ ಅನ್ನೋದು. ದೊಡ್ಡನನ್ನ ಅಣ್ಣ ಅಂತ ಕೂಗ್ತಾನೆ. ನಿಮ್ಮ ಅಣ್ಣನ್ ಕೇಳೋರ್ಯಾರು? ಹೇಳೋರ್ಯಾರು ಹೇಳು. ನೀ ಹೇಳ್ತೀಯ ನಿಮ್ಮ ಅಣ್ಣಂತ? ಸಾವಿತ್ರಿ ಕೂತ್ಕಳೆ, ಚಿಕ್ಕನೆ ಕೂತ್ಕಳ. ಮಾವ, ನೀನ್ ಯಾಕೆ ಇಲ್ಲಿಗೆ ಬಂದಿರೋದು? ಅವತ್ತು ನಂದಿ ಬೆಟ್ಟಕ್ಕೆ ಹೋಗಿದ್ನಲ್ಲ, ಅವ್ರು ನನ್ನ ಕರ್ಕೊಂಬಂದ್ಬಿಟ್ರು. ಬೇಡ, ನಾನು ನಮ್ಮ ಮನೆಗೆ ಹೋಗ್ಬೇಕು ಅಂದ್ರೂ ಬಿಡಿಲ್ಲ, ನನ್ನನ್ನು ಕರ್ಕೊಂಬಂದ್ಬಿಟ್ರು. ಅಮ್ಮ, ಹಂಗಾದ್ರೆ ನಮ್ಮನೆಗಿರೋದು ಯಾರಮ್ಮ? ನಿಮ್ಮನೆಗಿರೋದು ನಿಮ್ಮ ಚಿಚ್ಚಿ ಮಗನ? ಹೌದಾ? ಏನಮ್ಮ ಏನೇನೋ ಹೇಳ್ತಾ ಇದ್ರ, ನಂಗೇನು ಅರ್ಥನೇ ಆಗ್ತಾ ಇಲ್ಲ. ವಾ, ನಿದೋಗ್ಬಿಟ್ನಕೋ. ಅದಂಗೆ ಇಬ್ರು ಒಂದೇ ಥರ. ಏನು ಮಾಡೋಕ್ಕಾಗಲ್ಲಮ್ಮ, ರಕ್ತ ಸಂಬಂಧ. ಇವನಂಗೆ ಅವನು ಹುಟ್ಟವನೆ, ಅವನಂಗೆ ಇವನು ಹುಟ್ಟವನೆ. ಹೆಂಗವ್ ನಮ್ಮ ಮಹೇಶ್ನ? ಚಿಚ್ಚಿ ಚೆನ್ನಾಗವನೆ. ಮಾವನ್ ಎಲ್ಲೂ ಬಿಡ್ತೀರ ನೋಡ್ಕೊಂತವನೆ. ಮಗ, ನಡಿ ನಾವು ಊರ್ಗೆ ಹೋಗೋಣ, ನಡಿ. ಹೋಗೋಣ ನಡಿ, ಊರ್ಗೆ ಹೋಗೋಣ. ನಂಗೂ ಇಲ್ಲಿ ಬೇಜಾರು, ನಡಿ ಹೋಗೋಣ. ಈ ಸಾವಿತ್ರಿ, ಆತ್ರ ಬೀಳ್ಬೇಡ. ಯಾಕೆ ಚಿಚ್ಚಿ? ಒಂದೆರಡು ದಿವಸ ಅಲ್ಲಿರ್ಲಿ, ಸುಮ್ಮನೆ ಇರುವ. ನಿಮ್ಮ ಮಾವನ್ ತಿಳಿದಿರ್ತದೆ, ಅವ್ನು ಹೇಳ್ದಿರ್ತಾನ ನನ್ನ ಹೆಸರಾಗನ ಹೇಳಿರ್ತಾನೆ. ನಿಮ್ಮ ಮಾವನ್ ತಿಳಿದಿರ್ತದೆ. ಒಂದೆರಡು ದಿವಸ ಅಲ್ಲಿರ್ಲಿ ನಿಮ್ಮ ಮಾವನ ಜೊತೆಗ. ಅವನ್ಗೂ ಬೆಮೆ ತಿರ್ದಂಗೆ ಆಗ್ತದೆ, ನಿಮ್ಮ ಮಾವನ್ಗೂ ಬೆಮೆ ತಿರ್ದಂಗೆ ಆಗ್ತೈತೆ. ಅಲ್ಲೇ ಇರ್ಲಿ. ಮತ್ತೆ ನಮ್ಮ ಯಜಮಾನ ನಾನು ನೋಡ್ಕೊಂತೀನಿ. ನಾನು ನೋಡ್ಕೊಂತೀನಿ. ಇನ್ನ ನಿಮ್ಮ ಮಾವನ್ಗೆ ಎಷ್ಟು ಜವಾಬ್ದಾರಿ ಅದೇ? ಮಹೇಶ್ನ ಮದುವೆ ಮಾಡ್ಬೇಕು, ನನ್ನ ಕೈಗೆ ಆಗ್ತದ ಮದುವೆ ಮಾಡಕ್ಕ? ನೀನು ಹೇಳುವ. ಅವಾಗ ಬಂದು ನಿಮ್ಮ ಯಜಮಾನ್ ನೋಡ್ಕೊಂಡು ಹೋಗು. ಅದೇನೋ ಮಾಡ್ಬೇಕಂತೆ ಶಾಸ್ತ್ರಿಗಳು, ಪಂಡಿತರು ಸಿಕ್ಕಿದ್ರು ನಂಕ. ಎಲ್ಲ ಮಾಡ್ತೀನಿ ಇಲ್ಲೇ. ಅವ್ನ ಹಿಂದಿಂದೆಲ್ಲ ಗ್ಯಾಪ್ಕ ಬರಲಿ. ನಮ್ಮೂರು ಪಂಡಿತ್ರ? ನಂಗೂ ನಿಮ್ಮೂರು ಪಂಡಿತ್ರಮ್ಮ ಹೇಳಿದ್ವಾ? ನಿಮ್ಮ ಅಪ್ಪನ ಕರ್ಕೊಂಡು ಆಸ್ಪತ್ರೆಗೆ ಹೋಗಿದ್ನಿ, ಅವಾಗ ಸಿಕ್ಕಿದ್ವಾ. ಇಂಥ ಅವಳಮ್ಮ ನಾಗಮ್ಮನು ಅಂತಿದ್ಕ. ಅವಾಗ ನಿಮ್ಮ ಅಪ್ಪನ ಹಂಗೆ ಮನೆಗೆ ಬಿಟ್ಬಿಟ್ಟು ಬನ್ನಿ. ಹಂಗಾದ್ರೆ ಮಾವನ್ಕ ನೀನು ಇಲ್ಲಿರೋದು ತಿಳಿಯೋದು ಚಿಚೆ? ತಿಳಿಯೋದಮ್ಮ. ನಿಮ್ಮ ಮಾವನ್ಕ ನಾನು ಇಲ್ಲಿರೋದು ತಿಳಿಯೋದು. ಲೈ, ಅದೇನು ಹಂಗೆ ಹೇಳ್ತಾ ಇದ್ಯಾ? ಅಣ್ಣಕ್ಕ ತಿಳಿದಿದ್ರೆ ನೀನು ನೋಡಕ್ ಬರ್ದಿರ್ತಾ ಇದ್ನಾ? ಅಕ್ಕ, ಅಣ್ಣ ಬರಲ್ಲ ಅಂದ್ರೆ ಬರಲ್ಲ. ಇಲ್ಲ ಚಿಚಿ, ಸುಳ್ಳು. ಮಾವನು ಅದೇನೋ ಹೇಳ್ತಾರಲ್ಲ, ವಿಷಕಕ್ಕೂ ಅವಕ್ಕೂನು ಆಲೇರಂತವನು. ಮಾವನ್ ಬಂದೇ ಬರ್ತಾ ಇದ್ನು, ತಿಳಿದು. ಬರಲ್ಲ ನಿಮ್ಮ ಮಾವನ್ ಬರಲ್ಲ. ಏನಮ್ಮ, ನಿನ್ನ ಮಾತು ಮೇಲೆ ನಂಗೆ ನಂಬಿಕೆ ಇಲ್ಲ. ಅಣ್ಣಕ್ಕ ನೀನು ಇಲ್ಲಿರೋದು ತಿಳಿದು ಅನಿಸ್ತದೆ. ಬಿಡು ಇವಾಗ ಆ ಮಾತನ್ನ ವಾದ ಮಾಡೋದ್ಯಾಕ, ಬಿಟ್ಟಾಕ್ಬಿಟ್ರೆ ಅಷ್ಟೇ. ಮವ, ಇಲ್ಲೇ ಇರ್ತೀಯ ನೀನು? ನಾನು ಬರ್ತೀನಿ, ಅಪ್ಪನ ನೋಡ್ಬೇಕು ನಾನು. ಚಿಚ್ಚಿಯವ್ರ ಮನೆಗ ಯಾರೋ ತೋಟದಾಗ ಕೆಲಸ ಮಾಡೋರಿಲ್ಲ ಅಂತ ಮವ. ಒಂದೆರಡು ದಿವಸ ಇಟ್ಬಿಟ್ಟು ಕೆಲಸ ಮಾಡ್ಕೊಡ್ತೀಯಾ? ಹೌದಾ? ಪಾಪ ಯಾರು ಇಲ್ಲ. ನಾನು ನೋಡ್ತಾ ಇದ್ದೀನಲ್ಲ, ನಾವಿಬ್ಬರೇ ಇರೋದು, ಯಾರು ಇಲ್ಲ ಅಮ್ಮನ್ಕ ಪಾಪ. ಅದಕ್ಕೇನಪ್ಪ ಚಿಕ್ಕೋನೆ, ಇಲ್ಲಿ ಇದ್ಬಿಟ್ಟು ನಂಗೆ ಕೆಲಸ ಮಾಡ್ಕೊಡಪ್ಪ ಮಗನೆ. ಸಾವಿತ್ರೆ, ನೀನು ಇಲ್ಲೇ ಇರು. ನಾನು ಇಲ್ಲೇ ಇರ್ತೀನಿ, ಆಯ್ತಾ? ಬೇಡ, ಅವಳು ಇಲ್ಲಿರೋದು ಬೇಡ. ನಿಮ್ಮ ಅಪ್ಪನ ಅನುಮಾನ ಬರ್ತದೆ. ಏನು ಅನುಮಾನ? ನಾನು ಬರ್ತಾ ಇರ್ತೀನಿ ಮವ, ನೀನು ನೋಡಕ್ಕ. ನೀನು ಇಲ್ಲೇ ಇರ್ತೀಯಾ? ಅಮ್ಮ, ನಮ್ಮ ಮಾವನ ಕೈ ಹೇಳ್ದಿರ ಬಂದಿದ್ದು ಮೋಸ ಮಾಡ್ದಂಗೆ ಅಲ್ಲೇನಮ್ಮ? ಏನು ಮಾಡೋಕ್ಕಾಗ್ತದಮ್ಮ? ಚಿಕ್ಕವನ್ನ ಇಲ್ಲಿ ನೋಡ್ಬಿಟ್ಟು ನಂಗೆ ಗಾಬರಿ ಆಗೋಯ್ತು. ಇದೇನಪ್ಪ ಹಿಂಗೆ ಕತೆ ಅಂದ್ಬಿಟ್ಟು ಅದಕ್ಕೆ ಎದ್ದು ಬಿದ್ದು ನಿಮ್ಮ ಅಪ್ಪನ ಮೇಲೆ ಸುಳ್ಳು ಹೇಳಿದ್ನಿ. ಪಾಪ ನಿಮ್ಮ ಅಪ್ಪನ ಚೆನ್ನಾಗಿ ಅವನೇ. ನಿಮ್ಮ ಅಪ್ಪನ ತಿಳಿದ್ರೆ ಎರಡು ಆಗ್ತಾನಂಕ. ಎಂತ ಕೆಲಸ ಮಾಡಿದೆ ನೋಡಮ್ಮ, ನಂಗೆ ಗಾಬರಿ ಆಗೋಗಿತ್ತು. ಅಳುನೇ ಬಂದ್ಬಿಟ್ಟಿತ್ತು. ಇನ್ನು ಹತ್ರ ನೀನು ಅಳ್ತೀಯ ಅಂತ ಬಿಂಕವಾಗಿ ಬನ್ನೆ. ಅದು ಮಾವನ್ಗೆ ಮೋಸ ಮಾಡ್ದಂಗೆ ಅನ್ಸ್ತದಮ್ಮ. ಮಾವನ್ ಕೇಳ್ದಿರ ಚಿಚ್ಚವ್ರ ಮನೆಗೆ ಬಂದಿರೋದು. ಏನು ಮಾಡೋಕ್ಕಾಗಲ್ಲ, ಮತ್ತೆ ಸಮಯ ಸಂದರ್ಭ. ಮತ್ತೆ ಚಿಚ್ಚವ್ರ ಮನೆಗೆ 2 ದಿವಸ ಇಟ್ಬಿಟ್ಟು ಹೋಗೋಣ. 2 ದಿವಸ ಅಂತ ಅವಳು ಒಂದು 3-4 ದಿವಸ ಇರ್ರೆ, ಇಲ್ಲ ಒಂದು ವಾರನ ಇರ್ರೆ ಹೋಗಿರಂತೆ. ನಗಿ 2 ದಿವಸ ಇಟ್ಕೊಂಡು ಕಳಿಸ್ತೀನಿ ಅಂತ ಹೇಳಿದ್ದು. ಇವತ್ತು ನಾಳೆ ಇರ್ತೀರಿ, ನಾಳೆ ಓದ್ತೀರಿ. ಯಾವಾಗ ಕರ್ಕೊಂಬತ್ತಾ ಇರ್ತೀನಿ ಬಿಡು. ಚಿಕ್ಕವನ್ ಇಲ್ಲಿರೋಷ್ಟು ದಿವಸನೂ ಬರ್ತೀರಾ? ಆಮೇಲೆ ಬರಲ್ಲ? ಹಂಗೇನಿಲ್ಲ, ಬರ್ತೀರಿ. ಇನ್ನು ಮುಂದೆ ಏನೇನು ಆಗ್ತದೋ ಏನೋ ಯಾರಿಗೆ ತಿಳಿದೋ. ಇವಾಗ ನೀನು ನೋಡಿದ್ರೆ ಮಹೇಶನ್ಕ ಮದುವೆ ಮಾಡೋರ್ಗೂ ಕರ್ಕೊಂಬರಲ್ಲ ಅಂತ ಇದೆಯಾ? ಇನ್ನೇನು ಮಾಡೋದಕ್ಕ? ನಾನು ಒಬ್ಳು ಏನು ಒದ್ಲಾಳಿ, ಏನು ಮುಟ್ಟಂಗಿಲ್ಲ ಮಾಡಂಗಿಲ್ಲ. ಯಾರವ್ರಕ್ಕ ಇಲ್ಲೇ? ನೀನು ಕಂಡಂಗೆ ಏನೇನೋ ಮುಟ್ಟಂಗೈತಾ ನಾನು ಹೋಗಿ? ಅವ್ನಿಗೇನು ಅರ್ಶಿನ ಕುಂಕುಮ ಇಕ್ಕಂಗೈತಾ? ಇಲ್ಲ ಅವ್ರಿಗೆ ಮದುವೆಗೆ ಬರೋಳ್ಗೆ ಅರ್ಶಿನ ಕುಂಕುಮ ಇಕ್ಕಂಗೈತಾ? ನೀನು ಹೇಳು, ನಮ್ಮ ಪರಿಸ್ಥಿತಿನ ಅರ್ಥ ಮಾಡ್ಕೊ. ಬೇಜಾರು ಮಾಡ್ಕೊಂಡು ಸುಮ್ಮನಿರು. ಅಂತ ಎಲ್ಲರಂಗಿಗೆ ಹೋಗಿ ನಾನು
ನಾಳೆ ಜನದೊಳಗೆ ನುಗ್ಗಿ ಅರ್ಶನ ಕುಂಬೈಕಂಗಿದ್ದಿದ್ರೆ ನನಗೂ ನೆಮ್ಮದಿ ಇರೋತಕ್ಕ ನನ್ನ ಮಗನ ಮದುವೆ ಮಾಡ್ಬೋದು ಅಂತ. ನನಗೆ ಯಾರವ್ರ ಕೈಲೇ ನೀವು ಬಿಟ್ರೆ ಹಾಂ, ಅದಕ್ಕೆ ಅವ್ನಿಗೊಂದು 4 ಕಾಳು ಬೀಳೋವರೆಗೂ ಕಷ್ಟ ಆಗ್ತದೆ. ಏನು ಮಾಡೋಕ್ಕಾಗಲ್ಲ, ಅವನು ಅಲ್ಲೇ ಇರಲಿ. ಮವ ಊಟ ಮಾಡ್ತಾ? ಹ್ಞೂ ಮಾಡಿದ್ನಿ. ಎತ್ತೋಗಿದ್ದೆ, ಹತ್ತಿನಿಂದ ಬರ್ತಾ ಇದ್ದೆ. ಅಲ್ಲಿ ಅಂಗಡಿ ಅದೇ, ಅಂಗಡಿ ಹತ್ರ ಕುತ್ಕೊಂಡಿರೋದು ನಾನು. ಓ ಹೌದೇನೋ, ಎಲ್ಗೋದ್ರೆ ಅಂಗಡಿಗಳೊಳಗೆ ಗುರ್ತು ಮಾಡ್ಕೊಂಡ್ಬಿಡ್ತೀಯ ನೀನು. ನಿಂಗೆ ಬೇಕಾ ಏನೋ ಬುರ್ಗುಂಡೆ ಏನೇನಾ? ಬೇಡ ಬೇಡ, ರಾಮು ಇದ್ಮೇಲೆ ತಂದ್ಕೊಡು ಅವನ್ನೇ ಕರ್ಕೊಂಡೋಗಿ ಏನೇನು ಬೇಕೋ ತಕ್ಕೊಡು. ಚಿಚೆ ಬೇಜಾರು ಮಾಡ್ಕೊಂಬೇಡ ಬಿಡು ಚಿಚೆ. ಆಯ್ತು ಮಹೇಶ್ ನಲ್ಲೇ ಇರಲಿ. ನನಗೂ ತನ್ನೋರು ನನ್ನೋರು ಇರ್ತಿದ್ರೆ ನಾನ್ಯಾಕೆ ಇಷ್ಟು ಮಾತಾ ಬಿಡ್ಬೇಕಾಗಿತ್ತು? ಹೋಗ್ಲಿ ಬಿಡಿ ಆಯ್ತು. ನಾನು ನೋಡು, ನೀವು ಬಂದಿದ್ದೀರಂತ ಕಾಪಿ ಗೀಪಿ ಏನು ಕೊಡ್ತೀರಾ? ಮಾತ್ರ ಹೇಳ್ಕೊಂಡೆ ಕುತ್ಕೊಂಡ್ಬಿಟ್ಟಿದ್ದೀನಿ. ಪರವಾಗಿಲ್ಲ ಬಿಡು ಚಿಚೆ. ಸಾಯ್ತ್ರೆ ಇಂದ ಮಗುನ ರೂಮಾಗ ಮಲ್ಸೋಗು, ನಾನು ಅಡುಗೆ ಇರ್ತೀನಿ. ಹೋಗು ಮಲ್ಸೋಗು. ಸಾವಿತ್ರಿ ಬಾಮವ ಉಣದ ಉಣದ ಉಣದ. ಏನ ಕೃಷ್ಣಣ್ಣ? ಕೃಷ್ಣಣ್ಣ ಅಯ್ಯೋ ಇದಕ್ಕ ಪಾಪ ರಕ್ತ ಬರ್ತದಲ್ಲ. ನಾವು ಕೃಷ್ಣಣ್ಣ 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 ಏನೈತಿ ಅನುಕ ಚೆನ್ನಾಗೇ ಇದ್ನಲ್ಲ ಅವಾಗೆ. ಶಾನ್ ಬೋಗ್ರೆ ಶಾನ್ ಬೋಗ್ರೆ ಶಾನ್ ಬೋಗ್ರೆ ಶಾನ್ ಬೋಗ್ರೆ ಯಾಕಪ್ಪ ಸಿದ್ದಪ್ಪ? ನಾವು ಕೃಷ್ಣನ್ ಬಿದ್ದೋಗ ನೋಡೋಣ, ರಕ್ತ ಬರ್ತಾ ಇದೆ. ಕೃಷ್ಣ ಕೃಷ್ಣ ಏಯ್ ಕೃಷ್ಣ ಎಲ್ಲಿದ್ನಪ್ಪ ಸಿದ್ದಪ್ಪ? ಇಲ್ಲೇ ಇದ್ನು, ನಾನು ಈಚೆ ಬನ್ನಿ ಇಲ್ಲಿ ಬಿದ್ದೋಗಿದ್ನು. ರಕ್ತ ಬರ್ತಾ ಇದ್ದಾಳೆ ಪಾಪ ಜಾಸ್ತಿ. ಒಳ್ಳೆ ಕೆಲಸ ಐತೆ. ಹಾಂ ಮಹೇಶ ದೊಡ್ಡನೇ. ಅಯ್ಯೋ ಪಾಪ, ನಾನು ಕಂಡಂಗೆ ಒಬ್ರು ಕೆಟ್ಟದ್ದು ಬಯಸೋನಲ್ಲ, ತಮಾಷೆ ಮಾಡ್ಕೊಂಡು ಓಡಾಡ್ಕೊಂಡಿದ್ನ. ಏನಾಯ್ತು? ಹಾಂ ಮಹೇಶ ದೊಡ್ಡನೇ ಬರೀಲಿಬ್ರನ. ಯಾಕಪ್ಪ? ಕೃಷ್ಣ ಅಲ್ಲಿ ಬಿದ್ದೋಗ್ಬಿಟ್ಟವನೆ, ಯಾಕೋ ತಲೆಗೆ ರಕ್ತ ಬರ್ತದೆ, ಒಳಕಂಗೆ ಇಟ್ಕೊಳ್ಳೋಣ ಬಾಪ. ಯಾಕಪ್ಪ? ಕೃಷ್ಣಮ್ಮ ಅಲ್ಲಿ ಬಿದ್ದೋಗೋಣ ಬಾಪ. ಕೃಷ್ಣಮ್ಮ ಲೇ ಯಾಕ ಒಳಗೆ ಮಲ್ಸ್ಬಿಟ್ಟು ನೀನು ಹೋಗಿ ಪಂಡಿತನ ಕರ್ಕೊಂಬಪ್ಪ ದೊಡ್ಡನೇ. ಹಾಂ ಸರಪ್ಪ. ಶಿವಪ್ಪ ಏನಾಯ್ತಪ್ಪ? ಏನೂ ಆಗಿಲ್ಲ, ಹೇಳತ್ಗೆ ತಲೆಗೇನೋ ಏಟು ಬಿತ್ತದೆ, ಅದಕ್ಕೆ ತಲೆ ಸುತ್ತಿ ಬಿದ್ದೋಗಿದ್ದಂಗೆ ಅವನೇ. ಏನಾಗಿಲ್ಲ ಅಂತ ಗಾಯ ಏನಾಗಿಲ್ಲ, ಅದೇ ರಕ್ತ ಬರ್ತಾನೆ ಇದೆ. ಬರಲಿ ಪಂಡಿತರು ಬರಲಿ, ಔಷಧಿ ಏನು ಕೊಡ್ತಾರೇನೋ. ನಂಗೇನೋ ರಾಜನ ಮೇಲೆ ಅನುಮಾನ. ರಾಜನ ಬಿಟ್ಬಿಟ್ನ ಹೆಂಗೆ? ಹಾಂ ಕೃಷ್ಣ ಕಂಡ್ರೇನೇ ಆಗಲ್ಲ ಅವನ್ಕ. ಏಯ್ ನೀನು ನೋಡಿದ್ಯಾ ಅವ್ನು ಓದಿರೋದು? ಏನಾರು ಮಾತಾಡ್ಬಿಟ್ಟು ಭಯ ಐತೆ ಅಂತ ಸುಮ್ಮನೆ ಇರಬೇಕು. ಮಹೇಶ ನೀನೋಗಿ ಮಲ್ಕೊ ಹೋಗಪ್ಪ. ನಮ್ಮ ಮಲ್ಕೊಳ್ಳಲ್ಲ, ಕೃಷ್ಣ ಮಾಮೂನ್ ಏನಾಗುತ್ತೆ ನೋಡ್ಬೇಕು ನಾನು. ಇಲ್ಲ ನೀನು ಎಷ್ಟು ಜನ ಹೇಳು, ಇದು ರಾಜಂದೇ ಕಿತಾಪತಿ, ಅವನೇ ಏನೋ ಮಾಡಿರೋದು. ಏನೇನೋ ಮಾತಾಡ್ಬೇಡ ಅಂಬುಜಿ. ಅವನಾಗ ಇವ್ನು ಮೈ ಮುಟ್ಟವನಂದ್ರೆ ನಾನೇ ಹೊತ್ತು ನಿಕ್ಕ ಕೈ ಕಾಲು ತಿರ್ಸ್ಬಿಡ್ತೀನಿ. ಅವ್ನು ಎತ್ತೇಳಿರುವ ಏನಾಗುತ್ತೆ ಅಂತ ಅವನೇ ಹೇಳ್ತಾನೆ. ಬಾಯಿಗೆ ಬಂದಾಗ ಮಾತಾಡಬೇಡ. ನಾನು ಹೇಳಿದ್ನಪ್ಪ ಊರಿಗೆ ಹೋಗು ಅಂತ. ಏನಕ್ಕಪ್ಪ ಇಲ್ಲಿರ್ಬೇಕು? ಹಾಂ ಅಲ್ಲಿರ್ಬೇಕು ತಾನೇ ಏನ್ರ ಹತ್ರ? ಏನಕ್ಕೆ ಬೇಕಿದ್ದೆಲ್ಲ ಇವನ್ಕ? ಆರಾಮಾಗಿ ಅಲ್ಲಿದ್ರೆ ಏನೋ ಒಂದು ಕೆಲಸ ಮಾಡ್ಕೊಂಡು ಇರ್ಬೋದಲ್ಲ. ಅದಕ್ಕೆ ಇವಾಗ ಏನಾಗದಂತ ಅವಳು ಏನೋ ಹೇಳ್ತಾಳಂತ ನೀನು ಅದನ್ನೇ ಹೇಳ್ತಾ ಇದೆಯಾ? ಅವ್ನಿಗೇನೂ ಆಗಿಲ್ಲ, ಆರಾಮಾಗಿ ಅವನೇ ಸುಮ್ಮನೆ ಇರ್ಬೇಕು ಎಲ್ಲರೂ. ಏನಕ್ಕೆ ಅಲ್ಲಿಗೆ ಹೋಗೋದು ಅವನ? ಹಾಂ ಅವರೇ ದುಡ್ಕೊಂಡು ತಿನ್ಕೊಂಡು ಕಷ್ಟ ಬೀಳ್ತಾ ಇರ್ತಾರೆ. ಇನ್ನು ಅವ್ರು ಪ್ರಾಣ ತಿಂತಾನೆ ಕುಡಿಯೋಕೆ ಕಾಸು ಕೊಡು ಅಂತ ಎಲ್ಲಿಂದ ತರ್ತಾರೆ ಅವರು? ಹಾಂ ಅರ್ಥ ಮಾಡ್ಕೊಬೇಕು ನೀನು. ಊರಾಗ ಜಮೀನು ಮಾರಿ ಅವಳು ಕರ್ದ ಇವಳು ಕರ್ದ ಕೊಟ್ಟಿದ್ದೀನಪ್ಪ, ಅದ್ರಾಗ ಹೆಂಗೋ ಜೀವನ ಮಾಡ್ಬೋದಲ್ಲ. ಓ ಇವಾಗ ದುಡ್ಡದೆ ಅಂತ ಅಂದ್ಬಿಟ್ಟು ಎಲ್ಲ ಖರ್ಚು ಮಾಡಿಬಿಟ್ರೆ ಮುಂದೆ ಹೆಂಗಿರ್ತದ ಜೀವನ? ಅವ್ನು ಆರಾಮಾಗಿ ಇಲ್ಲೇ ಇರಲಿ, ನೀನು ಸುಮ್ಮನೆ ಇದ್ಬಿಡು. ಹೋಗೋದೇನು ಬೇಕಾಗಿಲ್ಲ ಅವನು. ಇವತ್ತಿಷ್ಟು ಗಾಯ ಮಾಡಿದ್ನು, ನಾಳೆ ಇನ್ನ ಏನೇನು ತೊಂದರೆ ಮಾಡ್ತಾನೆ, ಏನು ಮಾಡೋದು? ಹಾಂ ಅಂಬುಜಿ ನಾನು ಹೇಳ್ತಾ ಇದ್ದೀನಲ್ಲ, ಅವನು ಎತ್ತೇಳಿ ಅಂತ. ಅಪ್ಪ ಏನಪ್ಪ? ಪಂಡಿತ್ರಿಲ್ಲಪ್ಪ, ಮಗಳವ್ರ ಮನೆಗೆ ಹೋಗ್ಬಿಟ್ಟವ್ರೆ, ಏನು ಮಾಡೋದಾ? ಒಳ್ಳೆ ಕೆಲಸ ಐತೆ. ಹಾಂ ಅಂಬುಜಿಯ ಹೋಗು, ಅರ್ಶಿನ ಪುಡಿ ರಷ್ಟು ಎತ್ಕೊಂಬೋಗು. ಆ ರಾಜನ ಏನೋ ಮಾಡಿರೋದಪ್ಪ, ಅವನದೇ ಕಿತಾಪತಿ. ಮನೆಯಲ್ಲಿ ಹಂಗಂದವನು ಇವಾಗ ನೋಡಿ ಹಿಂಗೆ ಮಾಡ್ಕೊಳ್ತವನೆ. ಕೇಳಿ ಕಿವಿಗೆ ತೂತದ್ವು ರಷ್ಟಂಗೆ ತಡ್ಕೊಳ್ರಿ. ಅಮ್ಮನು ಮಗನು ಅಲ್ಲಿ ಎದ್ದೇಳಿ ಏನಾಯ್ತು ಅಂತ ಕೇಳೋಣ. ನಿಂತ್ಕೊಂಡು ನೋಡ್ತಾ ಇದ್ದಿಲ್ಲ ಗಾಯದ ಮೇಲೆ ಅಷ್ಟು ಜೋಗುವ. ಸಾಕ್ಬಿಡು ರಕ್ತ ನಿಂತರೆ ಸಾಕು. ಮಲ್ಕೋಗ್ರಿ ಹೋಗ್ರಿ, ನಾನು ನೋಡ್ಕೊತೀನಿ ಹೋಗ್ರಿ. ಹೋಗಪ್ಪ ದೊಡ್ಡನೆ, ಹೋಗಿ ಮಲ್ಕೋಗು. ಏನು ತೊಂದರೆ ಇಲ್ಲ, ಹೋಗ ಆರಾಮಾಗಿ. ಅವನೇ ಏನೋ ಒಂಚೂರು ಗಾಯ ಆಗೋದಷ್ಟೇ. ಅದು ಹೆಂಗಾಯ್ತು ಅಂತ ತಿಳ್ಕೊಬೇಕು ನಾನು. ಹೆಂಗಾಯ್ತಂದ್ರೆ ಅವನೇ ಒಯ್ದಿರೋದು, ಯಾರು ಹೋಯ್ತಾರೆ? ಎದ್ದೇಳಿ ಎಲ್ಲ ವಿಚಾರಿಸೋಣ. ನೀನು ಹೋಗಯ್ಯ. ಯಾಕಯ್ಯ? ನಾನು ನಮ್ಮ ಅಮ್ಮನ ನೋಡಬೇಕು. ನಿಮ್ಮ ಅಮ್ಮನ ಅಲ್ಲೇ ಇರ್ತಾಳೆ, ನೀನು ಇಲ್ಲೇ ಇರುವ. ನಮ್ಮ ಅಮ್ಮನಿಗೆ ಯಾರೂ ಇಲ್ಲ. ನಮ್ಮ ಅಮ್ಮನ ನೋಡ್ಬೇಕು ನಾನು. ನನಗೂ ಯಾರೂ ಇಲ್ಲ, ನಮ್ಮ ಅಮ್ಮನ ಇಲ್ಲೇ ಇಲ್ಲ, ನಾನಿಲ್ಲ. ಹಾಂ ನಿಂದೊಳ್ಳೆ ಕತೆ ಆಯ್ತಲ್ಲ, ನಿಂಗೊಬ್ಳಿಗೇನಾ ಅಮ್ಮನಿರೋದು? ನಂಗೆ ನಮ್ಮ ಅಮ್ಮನ ಇಲ್ಲೇ ಇಲ್ಲ, ನಾನಿದ್ದೀನಲ್ಲ. ನಿಂಗೆ ನಿಮ್ಮ ಅಮ್ಮನಿಲ್ಲ? ಇಲ್ಲ ನಮ್ಮ ಅಮ್ಮನು ಇವಾಗ ನಾನಿಲ್ಲ. ಆಯ್ತು ಬಿಡು, ನಾನು ಇರ್ತೀನಿ. ಹೋಗೋಗಿ ಮಲ್ಕೋಗೋ. ಇಲ್ಲ ಕೃಷ್ಣ ಮಾಮ್ ಎದ್ದೇಳೋರ್ಗೂ ನಾನು ಮಲ್ಕೊಳಲ್ಲ. ಮುಂದುವರಿಯುವುದು.